ಮುಂಬೈ ಇಂಡಿಯನ್ಸ್ ಅನ್ನು ಸೋಲಿಸಿ ಪಂಜಾಬ್ ಕಿಂಗ್ಸ್ IPL 2025 ಕ್ವಾಲಿಫೈಯರ್ 1ಗೆ ಸೆಲೆಕ್ಟ್ ಆಗಿದೆ. ನಮಸ್ಕಾರ ಎಲ್ಲರಿಗೆ, ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕರನ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಪಂಜಾಬ್ ಕಿಂಗ್ಸ್ ಅವರು ಫಸ್ಟಿಗೆ ಶಶಾಂಕ್ ಸಿಂಗ್ ಕಾಲಿಗೆ ಒಂದು ಡೈಂಕ್ ಅಂತ ಡೈ ಹೊಡಿಬೇಕು. ಅಣ್ಣ ಯಾವತ್ತೂ ಪ್ರೆಡಿಕ್ಟ್ ಮಾಡಿದ್ರು. ಆಕ್ಷನ್ ಆದ ಕೂಡಲೇ ಒಂದು ಪಾಡ್ಕಾಸ್ಟ್ಗೆ ಹೋಗಿದ್ರು, ಹಿಂದಿ ಪಾಡ್ಕಾಸ್ಟಲ್ಲಿ ಅವರು ಹೇಳಿದರು ಪಂಜಾಬ್ ಕಿಂಗ್ಸ್ ಈ ಸಲ ಪ್ಲೇ ಆಫಿಗೆ ಸೆಲೆಕ್ಟ್ ಆಗ್ತದೆ. ಪ್ಲೇ ಆಫಿಗೆ ಸೆಲೆಕ್ಟ್ ಆಗೋದು ಮಾತ್ರ ಅಲ್ಲ, ಟಾಪ್ 2 ಅಲ್ಲಿ ಇರ್ತದೆ ಅಂತ. ಆ್ಯಂಡ್ ಒಂದು ಮಾತನ್ನು ಕೂಡ ಹೇಳಿದರು, ನನ್ನ ಮಾತು ಇದು ಸುಳ್ಳಾದರೆ ನೀವು ಈ ಒಂದು ವಿಡಿಯೋನ ಕ್ಲಿಪ್ಪಿಂಗನ್ನು ಎಷ್ಟು ಬೇಕಾದ್ರೆ ಟ್ರಾಲ್ ಮಾಡ್ಬೋದು, ಯಾರು ಬೇಕಾದ್ರೆ ಅಪ್ಲೋಡ್ ಮಾಡ್ಕೊಳ್ಳಿ, ಎಷ್ಟು ಬೇಕಾದರೆ ಟ್ರಾಲ್ ಮಾಡಿ, ನನಗೆ ವಿಶ್ವಾಸ ಉಂಟು ಪಂಜಾಬ್ ಕಿಂಗ್ಸ್ ಟಾಪ್ 2 ಅಲ್ಲಿ ಇರ್ತದೆ, ಅಷ್ಟು ಸ್ಟ್ರಾಂಗ್ ಉಂಟು ಈ ಸಲದ ಟೀಮ್ ಅಂತ. ಮರ್ರೆ ಸೂಪರ್. ಇದು ನಾವು ಸ್ಟಾರ್ಟಿಂಗ್ ಅನ್ಕೊಂಡಿದ್ದೆವು ಕಾನ್ಫಿಡೆನ್ಸ್, ಓಕೆ, ಓವರ್ ಕಾನ್ಫಿಡೆನ್ಸ್ ಎಲ್ಲ ಬೇಡ ಮಾರ್ರೆ ಅಂತ. ಇದು ಓವರ್ ಕಾನ್ಫಿಡೆನ್ಸ್ ಅಲ್ಲ, ಈ ರೇಂಜಿಗೆ ಕಾನ್ಫಿಡೆನ್ಸ್ ಅನ್ನು ನಂಗೆ ಗೊತ್ತಿರಲಿಲ್ಲ. ಅವರ ಮಾತಿಗೂ ಅವರು ಹೇಳಿದ ಹಾಗೆ ಪಂಜಾಬ್ ಕಿಂಗ್ಸ್ ಟಾಪ್ 2ಗೆ ಬಂದದಕ್ಕೂ ಕ್ವಾಲಿಫೈಯರ್ 1ಕ್ಕೆ ಸೆಲೆಕ್ಟ್ ಆದದಕ್ಕೂ ಕ್ರೇಜಿ. ಇವತ್ತು ಮುಂಬೈ ಇಂಡಿಯನ್ಸ್ ಅನ್ನು ಸೋಲಿಸಿದಂತಹ ರೀತಿ ನೋಡಿದರೆ ಇದ್ಯಾವುದು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನುವಂತಹ ಮ್ಯಾಚ್ ಥರ ಇತ್ತು. ಅದೇ ಮುಂಬೈ ಇಂಡಿಯನ್ಸ್ ಫ್ಯಾನ್ಸ್ ಎಲ್ಲ ಒಫೆಂಡ್ ಆಗೋದು ಬೇಡ. ನಾನು ಸುಮಾರು ಸಲ ಹೇಳಿದ್ದೇನೆ, ನನ್ನ ಫಸ್ಟ್ ಫೇವ್ರೆಟ್ ಟೀಮ್ RCB, ಅದಾದಮೇಲೆ ಸೆಕೆಂಡ್ ಫೇವ್ರೆಟ್ ಟೀಮ್ ಮುಂಬೈ ಇಂಡಿಯನ್ಸ್ ಅಂತ. ಬಟ್ ಫ್ಯಾಕ್ಟ್ ಏನಂತಂದರೆ ಇವತ್ತು ಮುಂಬೈ ಇಂಡಿಯನ್ಸ್ ಯಾವ ಆ್ಯಂಗಲಲ್ಲಿ ಸಹ ಒಂದು ಚೂರು ಥ್ರೆಟನ್ ಕೂಡ ಮಾಡುವಂಥ ತಂಡ ಅಂತ ಪಂಜಾಬ್ ಕಿಂಗ್ಸ್ಗೆ ಅನ್ನಿಸ್ತಾ ಇರಲಿಲ್ಲ. ಅವ್ರದ್ದು ಬೌಲಿಂಗ್ ಆಗಿರ್ಬೋದು, ಬ್ಯಾಟಿಂಗ್ ಆಗಿರ್ಬೋದು, ಚೇಸ್ ಕೂಡ ನೋಡುವಾಗ ಎಲ್ಲಿ 1% ಕೂಡ ಮ್ಯಾಚ್ ಕೈ ತಪ್ಪಿ ಹೋಗ್ತಾ ಉಂಟು ಅಂತ ಅನ್ನಿಸ್ತವೇ ಇರಲಿಲ್ಲ. ಸುಮ್ಮನೆ ಕುತ್ಕೊಂಡು ನೋಡ್ತಿದ್ದೆವು ನಾವು. ಅಂದರೆ ನಮಗೆ ನೋಡುವವರಿಗೆ ಸಹ ಗೊತ್ತಾಗಿ ಹೋಗಿತ್ತು ಪಂಜಾಬ್ ಕಿಂಗ್ಸೇ ವಿನ್ ಆಗ್ತದೆ ಅಂತ ಅನ್ನಿಸ್ತದೆ ಅಂತವೇ ಅನ್ನಿಸ್ತಾ ಇತ್ತು. ಈವನ್ ಫಸ್ಟ್ ಬ್ಯಾಟಿಂಗ್ ಮಾಡಿ ಮುಂಬೈ ಇಂಡಿಯನ್ಸ್ಗೆ 184 ರನ್ ಹೊಡಿತು. ಆವಾಗ ಪಂಜಾಬ್ ಕಿಂಗ್ಸ್ ಅವರ ಒಂದು ಬಾಡಿ ಲ್ಯಾಂಗ್ವೇಜ್ ನೋಡಿದಾಗ ಇದೊಂದು ಸ್ಕೋರೇ ಅಲ್ಲ ಅನ್ನೋ ರೇಂಜಿಗೆ ಆರಾಮ್ಸೆ ಅವರು ಪೆವಿಲಿಯನ್ಗೆ ಹೋಗಿದ್ರು. ಆ್ಯಂಡ್ ಈವನ್ ಫಸ್ಟ್ ಇನ್ನಿಂಗ್ಸ್ ಮುಗಿದ್ಮೇಲೆ ಸೂರ್ಯಕುಮಾರ್ ಯಾದವ್ ಅವರು ಕೂಡ ಸ್ವತಃ ಒಪ್ಪಿಕೊಂಡಿದ್ರು, ನಾವು 10ರಿಂದ 15 ರನ್ ಶಾರ್ಟ್ ಆಗಿದ್ದೇವೆ ಅಂತ ನನಗೆ ಅನ್ನಿಸ್ತಾ ಇದೆ ಅಂತ. ಲಾಸ್ಟ್ ಮ್ಯಾಚಲ್ಲಿ ಕೂಡ ಅವರು ಕರೆಕ್ಟ್ ಪ್ರೆಡಿಕ್ಟ್ ಮಾಡಿದರು, 10-15 ರನ್ ನಾವು ಜಾಸ್ತಿ ಹೊಡೆದಿದ್ದೇವೆ ಅಂತ ಅನ್ನಿಸ್ತಾ ಇದೆ ಅಂತ. ಡೆಲ್ಲಿ ಮೇಲೆ ಏನು ಅವ್ರು ಮಸ್ಟ್ ವಿನ್ ಗೇಮ್, ಪ್ಲೇ ಆಫಿಗೆ ಸೆಲೆಕ್ಟ್ ಆಗಬೇಕಿದ್ರೆ ವಿನ್ ಆಗಬೇಕಿತ್ತಲ್ಲ, ಆ ಗೇಮಲ್ಲಿ ಕ್ಲೀನಾಗಿ ಹೇಳಿದರು. ಯಾರು ಸೂರ್ಯಕುಮಾರ್ ಯಾದವ್ ಅವರು ಹೇಳಿದರು, ನಾವು 10-15 ರನ್ ಜಾಸ್ತಿ ಹೊಡೆದಿದ್ದೇವೆ ಅಂತ ಅನ್ನಿಸ್ತದೆ, ನಾವು ಇದನ್ನು ಡಿಫೆಂಡ್ ಮಾಡ್ತೇವೆ ಅಂತ. ಇವತ್ತು 10-15 ರನ್ ಕಡಿಮೆ ಆಗಿದೆ ಅಂತ ಹೇಳಿದರು. ಫಸ್ಟ್ ಬ್ಯಾಟಿಂಗ್ ಮಾಡಿದಂತಹ ಮುಂಬೈ ಇಂಡಿಯನ್ಸಲ್ಲಿ ಮತ್ತೆ ಪುನಃ ಆಧಾರ ಸ್ತಂಭವಾಗಿ ನಿಂತದ್ದು ಮುಂಬೈ ಇಂಡಿಯನ್ಸ್ಗೆ ಸೂರ್ಯಕುಮಾರ್ ಯಾದವ್ ಅವರೇ. ಎಲ್ಲರೂ ಕೂಡ ಸ್ಟಾರ್ಟ್ ತಗೊಂಡ್ರು, ತಿಲಕ್ ವರ್ಮಾ ಅವರನ್ನು ಬಿಟ್ಟು. ಅವ್ರು 4 ಬಾಲಿಗೆ 1 ರನ್ ಹೊಡೆದು ಔಟ್ ಆದರು. ಎಲ್ಲರಿಗೂ ಕೂಡ ಸ್ಟಾರ್ಟ್ ಇತ್ತು, ಅದು ದೊಡ್ಡ ಇನ್ನಿಂಗ್ಸ್ ಆಗಿ ಪರಿವರ್ತನೆ ಆಗಲಿಲ್ಲ, ಅಥವಾ ಒಂದು ಥ್ರೆಟ್ನಿಂಗ್ ಇನ್ನಿಂಗ್ಸ್ ಆಗಿ ಪರಿವರ್ತನೆ ಆಗಲಿಲ್ಲ. ರಿಕಲ್ಟನ್ 20 ಬಾಲಿಗೆ 27 ರನ್ ಹೊಡೆದ್ರು. ಅಂದರೆ ಚಂದದ ಇನ್ನಿಂಗ್ಸು, ಬಟ್ ವಾವ್ ಗಿವ್ ಎಂಥದೋ ಅಲ್ಲ. ನಂಗೆ ಶಾಕಿಂಗ್ ಅಂತ ಅನಿಸಿದ್ದು ರೋಹಿತ್ ಶರ್ಮಾ ಅವರ ಇನ್ನಿಂಗ್ಸು. ಅವ್ರು 21 ಬಾಲ್ ನಿಂತರು ಅಂತ ನಾವೆಲ್ಲ ಏನು ಹೇಳೋದು, ಅವರೊಂದು 20 ಬಾಲ್ ನಿಂತರೆ ಸಾಕಣ್ಣ, ಮತ್ತೆ ಅವ್ರನ್ನ ಔಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅವರಾಗೆ ಔಟ್ ಆಗಬೇಕಂತ. ಎಸ್, 20 ಬಾಲ್ ನಿಂತರು, 21ನೇ ಬಾಲ್ ಅವರಾಗೆ ಔಟ್ ಆದರು. 21 ಬಾಲಿಗೆ 24 ರನ್ ಮಾತ್ರ ಹೊಡೆದೋದು. ಆಲ್ಮೋಸ್ಟ್ ಲೈಕ್ ಅ ರನ್ ಅ ಬಾಲ್, ನಾಟ್ ಎಕ್ಸಾಕ್ಟ್ಲಿ ರನ್ ಅ ಬಾಲ್, ಆಲ್ಮೋಸ್ಟ್ ಲೈಕ್ ಅ ರನ್ ಅ ಬಾಲ್. ಸೊ ಅವರಿಂದ ತುಂಬ ನಿರೀಕ್ಷೆ ಇತ್ತು, 20 ಬಾಲ್ ಆಡಿದ್ರಲ್ಲ ಇನ್ನೂ ಚಚ್ಚಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ. ಚಚ್ಚಲಿಕ್ಕೆ ಹೋಗಿ ಒಂದು ಬ್ಯೂಟಿಫುಲ್ ಕ್ಯಾಚ್ ನೆಹಾಲ್ ವಾದೇರ್ ಅವರು ಸೂಪರ್ ಆಗಿ ಹಿಡಿದ್ರು ಲಾಂಗ್ ಆನ್ ರೀಜನಲ್ಲಿ. ಅವ್ರು ಔಟ್ ಆದರು. ನೆಕ್ಸ್ಟ್ ಇವ್ರ ಬಗ್ಗೆ ಹೇಳಿದೆ, ಯಾವುದು ತಿಲಕ್ ವರ್ಮಾ ಅವ್ರದ್ದು ಈ ಒಂದು IPL ನನಗೆ ಭಾರಿ ಡಿಸಪಾಯಿಂಟ್ಮೆಂಟ್ ಕ್ರಿಯೇಟ್ ಮಾಡಿದಂಥ ಆಟಗಾರರಲ್ಲಿ ತಿಲಕ್ ವರ್ಮಾ ಅವರು ಕೂಡ ಒಬ್ಬರು. ಹೀಗೆ 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 ಇತ್ತು. ಕೆಲವೊಂದು ಸಲ ಅಂತೂ ಕೆಲವೊಂದಿಗೆ ಒಂದು 2-3 ಮ್ಯಾಚ್ ಅಂತೂ ಹಣ ಔಟ್ ಆಗು ಮಾರ್ರೆ ಅಂತ ಹೇಳುವಷ್ಟು ಕೆಟ್ಟದಾಗಿ ಆಡಿದ್ರು, ಭಾರಿ ಸ್ಲೋ ಆಗಿ ಆಡಿದರು. ಆ್ಯಂಡ್ ವಿಲ್ ಜಾಕ್ಸ್ ಅವ್ರದ್ದು ಒಂಥರ ಇಂಪ್ಯಾಕ್ಟ್ ನಾನು ಕ್ರಿಯೇಟ್ ಮಾಡ್ತೇನೆ, ದೊಡ್ಡ ಇನ್ನಿಂಗ್ಸ್ ಎಲ್ಲ ಆಡ್ಲಿಕ್ಕೆ ಹೋಗೋದಿಲ್ಲ ಅಂತ. 8 ಬಾಲ್ ಆಡಿದರು, 17 ರನ್ ಹೊಡೆದ್ರು, 200ಕ್ಕಿಂತ ಜಾಸ್ತಿ ಸ್ಟ್ರೈಕ್ ರೇಟ್. ಎಸ್, ಬಟ್ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಿತ್ತು. ಅಂದರೆ 8 ಬಾಲಿಗೆ 25 ರನ್ ಹೊಡಿ ಅಂತ ಹೇಳ್ತಲ್ಲ, ಇನ್ನೂ ಸ್ವಲ್ಪ ಜಾಸ್ತಿ ಬಾಲ್ ಆಡಬೇಕಿತ್ತು, ಜಾಸ್ತಿ ರನ್ ಹೊಡಿಬೇಕಿತ್ತು. ಯಾಕಂದರೆ ಸಡನ್ ಈಗ ವಿಕೆಟ್ ಹೋಗ್ತಿದ್ದಾಗ ಏನಾಗ್ತದೆ, ಇನ್ನೊಬ್ಬ ಬ್ಯಾಟ್ಸ್ಮನ್ ಬಂದು ಸಡನ್ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಅವ್ರೊಂಚೂರು ಏನೋ ಟೈಮ್ ತೊಗೊಳ್ತಾರೆ, ಮತ್ತೆ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಇನ್ನೊಂದು ವಿಕೆಟ್ ಹೋಗ್ತದೆ. ಇಡೀ ಥ್ರೂ ಔಟ್ ದ ಇನ್ನಿಂಗ್ಸ್ ಹಾಗೇ ಆಗ್ತಾ ಹೋಯಿತು. ಈವನ್ ಹಾರ್ದಿಕ್ ಪಾಂಡ್ಯ ಅವರು ಕೂಡ ಹಾಗೆ 15 ಬಾಲಿಗೆ ಒಂದು 26 ರನ್ ಹೊಡೆದ್ರು. ಒಳ್ಳೆ ಇನ್ನಿಂಗ್ಸ್, ಇನ್ನೊಂದು ಚೂರು ಬೇಕು. ಎಲ್ಲ ರೀತಿ ಹೇಗೆ ಅನ್ನಿಸ್ತಿತ್ತು ಅಂದರೆ ಇನ್ನೊಂದು ಚೂರು ಬೇಕಂತ. 18 ಓವರ್ ಮುಗಿದಾಗ 154 ರನ್ ಆಗಿತ್ತು. ಲಾಸ್ಟ್ ಏನು ಡೆಲ್ಲಿ ಮ್ಯಾಚಲ್ಲಿ ಆಗಿತ್ತಲ್ಲ, ಲಾಸ್ಟ್ 2 ಓವರ್ಗೆ 48 ರನ್ ಹೊಡೆದಿದ್ರು. ಅದೇ ಥರದ ಇನ್ನಿಂಗ್ಸ್ ಮತ್ತೆ ಪುನಃ ಸೂರ್ಯಕುಮಾರ್ ಯಾದವ್ ಮತ್ತು ನಮನ್ದೀರ್ ಅವರು ಆಡ್ತಾರ ಅಂತ ಅಂದ್ಕೊಂಡ್ರು.
19ನೇ ಓವರಲ್ಲಿ ಅದೇ ಥರದ ಆಟ ಬಂತು. ವೈಶಾಖ್ ವಿಜಯ್ ಕುಮಾರ್ ಅವರು ಹಾಕಿದಂತಹ ಓವರಲ್ಲಿ 19ನೇ ಓವರಲ್ಲಿ 23 ರನ್ ಹರಿದು ಬಂತು. ಸೂಪರ್ ಗುರು. ಏನು ಇದು 18 ಓವರ್ ಆದಾಗ 154 ಇದ್ದಂತಹ ಸ್ಕೋರು ಈಗ 181 ಆಗಿದೆ. 19 ಓವರಿಗೆ 181 ಆಗಿದೆ. ಇದು ಒಳ್ಳೆ ರನ್ ಬರ್ತದೆ ಹಾಗೆ ಹೀಗೆ ಅಂತ ಅಂದ್ಕೊಂಡದ್ದು. ಸೂರ್ಯಕುಮಾರ್ ಯಾದವ್ ಅವರು 50 ಹೊಡೆದಿದ್ರು, ನಮನ್ದೀರ್ ಅವರು 2 6 ಹೊಡೆದ್ರು, ಬ್ಯಾಕ್ ಟು ಬ್ಯಾಕ್ 6. ಬಟ್ ಲಾಸ್ಟ್ ಓವರ್ ಹರ್ಷದೀಪ್ ಸಿಂಗ್ ಹಾಕಿದಂತಹ ಓವರ್ 3 ರನ್ ಬಿಟ್ಕೊಟ್ರು ನಾನು ಅನ್ಕೊಳ್ತೇನೆ. 2 ವಿಕೆಟ್ ತೆಗೆದ್ರು, 3 ರನ್ ಬಿಟ್ಟು ಕೊಟ್ಟದ್ದು ಸೂಪರ್. ಎಲ್ಲಿಯಾದ್ರೂ ಆ ಓವರಲ್ಲಿ ಸಹ ಹೀಗೆ 25-27 ರನ್ ಎಲ್ಲ ಹೊಡೆದು ಲಾಸ್ಟ್ ಮ್ಯಾಚಿನ ಥರವೇ ಮುಂಬೈ ಏನಾದರೂ ಆಡಿದ್ದಿದ್ರೆ ಆವಾಗ ಅವ್ರು ಅಬೋ ಪಾರ್ ಸ್ಕೋರ್ ಆಗ್ತಿತ್ತು, 205 ಎಲ್ಲ ಆಗ್ತಿತ್ತೇನೋ. ಬಟ್ 184ಕ್ಕೆ ರಿಸ್ಟ್ರಿಕ್ಟ್ ಆಯಿತು ಮುಂಬೈ ಇಂಡಿಯನ್ಸ್. ಲಾಸ್ಟ್ ಓವರ್ ಸೂಪರ್ ಲಾಸ್ಟ್ ಓವರ್, ಎಸ್ಪೆಷಲಿ ಲಾಸ್ಟ್ ಬಾಲ್ ಅಂತೂ ಡೆಡ್ ಯಾರ್ಕರ್. ಸೂರ್ಯಕುಮಾರ್ ಯಾದವ್ 39 ಬಾಲಿಗೆ 57 ರನ್ ಹೊಡೆದು ಲಾಸ್ಟ್ ಓವರಲ್ಲಿ ಔಟ್ ಆದ್ರು. ಲಾಸ್ಟ್ ಓವರಲ್ಲಿ ನಮನ್ದೀರ್ ಅವರು ಕೂಡ ಔಟ್ ಆದರು. ಲಾಸ್ಟ್ ಓವರ್ ಫಸ್ಟ್ ಬಾಲ್ ನಮನ್ದೀರ್ ಅವರು ಔಟ್ ಆದರು, ಲಾಸ್ಟ್ ಬಾಲಲ್ಲಿ ಸೂರ್ಯಕುಮಾರ್ ಯಾದವ್ ಅವರು ಔಟ್ ಆದರು. 184 ರನ್ ಅಂದರೆ ಇದು ಪಂಜಾಬ್ ಕಿಂಗ್ಸಿನ ಒಂದು ಬ್ಯಾಟಿಂಗ್ ಡೆಪ್ತಿಗೂ ಅವರ ಫಾರ್ಮಿಗೂ ಎಲ್ಲ ನೋಡಿದಾಗ ಹಾಗನ್ಸಿದ್ದು ಇದು ಬಿಲೋ ಪಾರ್ ಸ್ಕೋರೇ ಆಗ್ತದೆ ಅಂತ. ಅವರ ಬ್ಯಾಟಿಂಗ್ ಕೂಡ ಹಾಗೆ ಇತ್ತು. ಸಿಮ್ರನ್ ಸಿಂಗ್ ಅವರು ಭಾರಿ ಒದ್ದಾಡಿದ್ರು, 1 ಓವರ್ ಮೇಡನ್ ಕೂಡ ಮಾಡಿದರು. ಇಂತಹ ಒಂದು ಮಸ್ಟ್ ವಿನ್ ಸಿಚುವೇಶನ್ ಗೇಮ್ಗಳಲ್ಲಿ 2ನೇ ಓವರ್ ಮೇಡನ್ ದೀಪಕ್ ಚಹರ್ ಹಾಕಿದಂಥ ಅವರ ಪ್ರಥಮ ಓವರ್, ಪಂದ್ಯದ 2ನೇ ಓವರ್ ಮೇಡನ್ ಸಿಮ್ರನ್ ಸಿಂಗ್ ಭಾರಿ ಒದ್ದಾಡಿದ್ರು. ಆ ಓವರಲ್ಲಿ ಮೇಡನ್ ಬಂತು. ಬಟ್ ಸ್ಟಿಲ್ ಅವರು 16 ಬಾಲಿಗೆ 13 ರನ್ ಹೊಡೆದು ಔಟ್ ಆದರು. ಬಟ್ ಪ್ರಿಯಾಂಶ್ ಆರ್ಯ ಮತ್ತು ಜಾಸ್ ಇಂಗ್ಲಿಷ್, ನಮ್ಮ ಇಂಗ್ಲಿಷ್ ಬಾಯ್ ಅವರು ಹೊಡೆಯೋದೇ ಗೊತ್ತಾಗೋದಿಲ್ಲ. ರನ್ ಹೀಗೆ ಮೇಲೆ ಹೋಗ್ತಾ ಇರ್ತದೆ. ಬಟ್ ಆ ಥರದ್ದು ನಿಮಗೇನು ರ್ಯಾಶ್ ಶಾಟ್ ಅಂತೆಲ್ಲ ಅನಿಸೋದಿಲ್ಲ. ಆ್ಯಂಡ್ ಪಂಜಾಬ್ ಕಿಂಗ್ಸ್ ಪಾಲಿಗೆ ಈ ಒಂದು IPL ಸೀಸನಲ್ಲಿ ಫಸ್ಟ್ ನಾನ್ ಇಂಡಿಯನ್ ಬ್ಯಾಟ್ಸ್ಮನ್ ಅಥವಾ ಫಸ್ಟ್ ಫಾರಿನ್ ಬ್ಯಾಟ್ಸ್ಮನ್ ಇದು 50 ಹೊಡೆದಿರೋದು ಜಾಶ್ ಇಂಗ್ಲಿಷ್. ಸೂಪರ್ ಆಗಿಡಿದ್ರು ಇಬ್ಬರು ಕೂಡ. ಪ್ರಿಯಾಂಶ್ ಆರ್ಯ ಮಾರ್ರೆ ಆಫ್ ಸೈಡ್ ಕೆಲವೊಂದು ಶಾರ್ಟ್ಸ್ ದೇವರೇ ಸಿಕ್ಕಾಪಟ್ಟೆ ಚೆನ್ನಾಗಿ ಆಡಿದ್ರು. ಪ್ರೆಷರ್ ಬಿಲ್ಡ್ ಆಗಲಿಕ್ಕೆ ಬಿಡಲೇ ಇಲ್ಲ. ಬುಮ್ರಾ ಅವರ ಓವರಲ್ಲಿ ಅದೇ ಸೆನ್ಸಿಬಲ್ ಕ್ರಿಕೆಟ್ ಆಡಿದ್ರು ಇಬ್ಬರು ಕೂಡ. ಬುಮ್ರಾ ಅವರ ನೋಡಿಕೊಂಡು ಆಡಿದ್ರು. ಸರಿ ಅಣ್ಣ, ನೀವು ಚಂದ ಮಾಡಿ ಬಾಲ್ ಆಗ್ತಿರಲ್ಲ, ನಾವು ರೆಸ್ಪೆಕ್ಟ್ ಮಾಡ್ತೇವೆ. 4 ಓವರಿಗೆ 24ಕ್ಕಿಂತ ಕಡಿಮೆ ನೀವು ಬಿಟ್ಟು ಕೊಡುವಾಗೆ ನಾವು ಮಾಡ್ತೇವೆ. ಕೇವಲ 4 ಓವರಿಗೆ 23 ರನ್ ಅಷ್ಟೇ. ಬಟ್ ಬೇರೆ ಎಲ್ಲ ಬೌಲರ್ಸನ್ನು ಟಾರ್ಗೆಟ್ ಮಾಡ್ತೇವೆ ಅಂತ ಕರೆಕ್ಟ್ ಪ್ಲ್ಯಾನಿಗೆ ಬದ್ಧರಾಗಿದ್ದರು. ಪ್ರಿಯಾಂಶ್ ಆರ್ಯ 35 ಬಾಲಿಗೆ 62 ರನ್, 9 4 2 6, ಸೋ ಗುಡ್ ಬ್ಯಾಟಿಂಗ್. ಆ್ಯಂಡ್ ಆ ಕಡೆಯಿಂದ ಜಾಶ್ ಇಂಗ್ಲಿಷ್ 42 ಬಾಲಿಗೆ 73 ರನ್. ಮೇ ಬಿ ಮ್ಯಾನ್ ಆಫ್ ದ ಮ್ಯಾಚ್ ಅವರಿಗೆ ಕೊಡ್ತಾರ ಅಥವಾ ಹರ್ಷದೀಪ್ ಸಿಂಗಿಗೆ ಲಾಸ್ಟ್ ಓವರಿನ ಆ ಒಂದು 2 ವಿಕೆಟಿಗೆ ಕೊಡ್ತಾರೆ, ನಂಗೆ ಗೊತ್ತಿಲ್ಲ. ನಾನು ಮ್ಯಾಚ್ ಮುಗಿದು ಕೂಡ ವಿಡಿಯೋ ಮಾಡ್ತಿದ್ದೇನೆ. ಇಬ್ಬರು ಕೂಡ ಭಾರಿ ಚೆನ್ನಾಗಿ ಆಡಿದರು. ಲಾಸ್ಟಿಗೆ ಒಂದು ಫಿನಿಶಿಂಗ್ ಟಚ್ ಒಬ್ರು ಕೊಡಲಿಕ್ಕೆ ಬೇಕಲ್ಲ, ಶ್ರೇಯಸ್ ಅಯ್ಯರ್ ಇದ್ರು ಬಿಡಿ. ಅವರು 26 ಬಾಲಿಗೆ 16 ಬಾಲಿಗೆ 26 ರನ್ ಹೊಡೆದು 1 4 2 6 ಎಲ್ಲ ಹೊಡೆದು ಮ್ಯಾಚ್ ವಿನ್ ಮಾಡಿಸಿದ್ರು. 7 ವಿಕೆಟ್ಗಳ ಭರ್ಜರಿ ಜಯ. ಇನ್ನೂ ಕೂಡ 1.3 ಓವರ್ಸ್ ಇತ್ತು. ಏನು ಮುಂಬೈ ಇಂಡಿಯನ್ಸ್ ಹೇಳಿದ್ರಲ್ಲ, ನಾವು ಒಂದು 15 ರನ್ ಶಾರ್ಟ್ 20 ರನ್ ಜಾಸ್ತಿ ಹೊಡೆದಿದ್ರೆ ಸಹ ನನ್ನ ಒಂದು ಏನು ಪ್ರೆಡಿಕ್ಷನ್ ಅಥವಾ ನನಗೆ ಅನಿಸಿದೆ ಏನಂತಂದರೆ ಪಂಜಾಬ್ ವಿನ್ ಆಗ್ತಾಯಿದ್ರು ಇವತ್ತು. ಮುಂಬೈ 20-25 ರನ್ ಜಾಸ್ತಿ ಹೊಡೆದಿದ್ರೆ ಸಹ ಪಂಜಾಬ್ ಬ್ಯಾಟಿಂಗ್ ಮಾಡಿದಂಥ ರೀತಿ ನೋಡಿದರೆ ಇವತ್ತು ಅವರು ಚೇಸ್ ಮಾಡುವ ಥರವೇ ಇತ್ತು. ಆ್ಯಂಡ್ ಈವನ್ ಅವರ ಬೌಲಿಂಗ್ ನೋಡಿ, ಪಂಜಾಬ್ ಇದು ಬೌಲಿಂಗ್ ಅವ್ರು 5 ಬೌಲರ್ಸನ್ನು ಯೂಸ್ ಮಾಡಿದ್ರು, 4 ಅಂದರೆ ಎಲ್ಲಿ ಕೂಡ ಮ್ಯಾಚ್ ಕೈ ತಪ್ಪಿ ಹೋಗ್ತದೆ ಅಂತ ಅನ್ನಿಸ್ತಾ ಇರಲಿಲ್ಲ. ಬೇರೆ ಯಾವುದೋ ಪಾರ್ಟ್ ಟೈಮ್ ಸ್ಪಿನ್ನರನ್ನು ಅಥವಾ ಪಾರ್ಟ್ ಟೈಮ್ ಬೌಲರನ್ನು ಬಾಲ್ ಹಾಕಿಸ್ಬೇಕಂತ ಅವ್ರಿಗೇನು ಅನ್ನಿಸ್ತಾ ಇರಲಿಲ್ಲ. ಸ್ಟಾಯ್ನಿಸಿಗೆಲ್ಲ ಓವರ್ ಕೊಡಲಿಲ್ಲ. 5 ಬೌಲರ್ಸಿಗೆ 4 ಓವರ್ ಕೊಟ್ಟಿದ್ರು. ಆನ್ ದಿ ಅದರ್ ಹ್ಯಾಂಡ್ ಇವರು ಭಾರಿ ಟ್ರೈ ಮಾಡಿದರು. ಅಶ್ವನಿ ಕುಮಾರ್ ಅವರಿಗೆ ಓವರ್ ಕೊಟ್ಟರು, ವಿಲ್ ಜಾಕ್ಸಿಗೆ ಓವರ್ ಕೊಟ್ಟರು. ಬಟ್ ವಿಕೆಟ್ ಬೀಳಲಿಲ್ಲ. ಡಿಫ್ರೆನ್ಸ್ ಇದ್ದದಿಷ್ಟೇ, ಮುಂಬೈ ಇಂಡಿಯನ್ಸ್ ರೆಗ್ಯುಲರ್ ಇಂಟರ್ವಲಲ್ಲಿ ವಿಕೆಟ್ ಹೋಗ್ತಾ ಹೋಯಿತು. ಆನ್ ದಿ ಅದರ್ ಹ್ಯಾಂಡ್ ಪಂಜಾಬ್ ಕಿಂಗ್ಸ್ ವಿಕೆಟ್ ಇಟ್ಕೊಂಡಿದ್ರು, ರನ್ ಸಹ ಬರ್ತಾ ಇತ್ತು, ವಿಕೆಟ್ ಸಹ ಹೋಗ್ತಾ ಇರಲಿಲ್ಲ. ಆ್ಯಂಡ್ ಪ್ಲೇ ಆಫಿಗೆ ಸಿಲೆಕ್ಟ್ ಆದ ತಂಡಗಳದ್ದು ಯಾಕೆ ಈ ಥರದ ಪ್ರದರ್ಶನ ಅಂತ ಗೊತ್ತಾಗಲಿಲ್ಲ. ನೋಡಿ, GT ಪ್ಲೇ ಆಫಿಗೆ ಸಿಲೆಕ್ಟ್ ಆದಮೇಲೆ 2-2 ಮ್ಯಾಚ್ ಸೋತರು. ಅವರ ಕೊನೆ 2 ಮ್ಯಾಚ್ಗಳನ್ನು ಸೋತರು. ಪಂಜಾಬ್ ಕಿಂಗ್ಸ್ ಪ್ಲೇ ಆಫಿಗೆ ಸೆಲೆಕ್ಟ್ ಆದ ಮೇಲೆ ಡೆಲ್ಲಿ ವಿರುದ್ಧ ಸೋತರು. RCB ಪ್ಲೇ ಆಫಿಗೆ ಸಿಲೆಕ್ಟ್ ಆದ ಮೇಲೆ SRH ಮೇಲೆ ಸೋತರು. ಮುಂಬೈ ಇಂಡಿಯನ್ಸ್ ಪ್ಲೇ ಆಫಿಗೆ ಸೆಲೆಕ್ಟ್ ಆದ ಮೇಲೆ ಇವತ್ತು ಪಂಜಾಬ್ ಕಿಂಗ್ಸ್ ವಿರುದ್ಧ ಸೋತರು. ಸೊ ಎಲ್ಲ 4 ತಂಡಗಳು ಕೂಡ
ಪ್ಲೇ ಆಫಿಗೆ ಸಿಲೆಕ್ಟ್ ಆದ ನೆಕ್ಸ್ಟ್ ಮ್ಯಾಚನ್ನು ಸೋತಿದ್ದಾರೆ. ಈಗ ಆಲ್ರೆಡಿ ಒಂದು ತಂಡ ಕ್ವಾಲಿಫೈಯರ್ 1ಗೆ ಸಿಲೆಕ್ಟ್ ಆಗಿದೆ. ನಾಳೆ ಲೀಗ್ ಹಂತದ ಕೊನೆಯ ಮ್ಯಾಚ್ RCB ವರ್ಸಸ್ LSG ವರ್ಸಸ್ RCB ಮ್ಯಾಚ್ ಲಕ್ನೋದಲ್ಲಿ ನಡೀತಾ ಇರೋದು. ಈ ಮ್ಯಾಚ್ RCB ಗೆದ್ರೆ ಕ್ವಾಲಿಫೈಯರ್ 1ಗೆ ಸಿಲೆಕ್ಟ್ ಆಗ್ತದೆ, ಟಾಪ್ ಟು ಪೊಸಿಷನ್ಗೆ ಬರ್ತದೆ. RCB ಸೋತರೆ GT ಕ್ವಾಲಿಫೈಯರ್ 1ಗೆ ಸೆಲೆಕ್ಟ್ ಆಗ್ತದೆ. ಆಸ್ ಸಿಂಪಲ್ ಆಸ್ ದ್ಯಾಟ್. ಸೊ RCB ವಿನ್ ಆದರೆ ಕ್ವಾಲಿಫೈಯರ್ 1, RCB ಸೋತ್ರೆ ಎಲಿಮಿನೇಟರ್ ಮುಂಬೈ ಇಂಡಿಯನ್ಸ್ ಜೊತೆ ಆಡ್ತದೆ. ಮುಂಬೈ ಇಂಡಿಯನ್ಸ್ ಜೊತೆ ಮ್ಯಾಚ್ ಬೇಡ ಅಣ್ಣ, ನಂಗೆ ಅವ್ರಂದ್ರೆ ನಂಗೆ ಈಗ ಸಲ ನಂಗೆ ಅವರನ್ನು ಒಂಥರ ಭಯ. ಸೊ ಕ್ವಾಲಿಫೈಯರ್ 1ಗೆ ಸಿಲೆಕ್ಟ್ ಆಗಲಿ, ಕ್ವಾಲಿಫೈಯರ್ 1ಗೆ ಸಿಲೆಕ್ಟ್ ಆದರೆ ಒಂದು ಅಡ್ವಾಂಟೇಜ್ ಏನು ಅಂತಂದರೆ, ಆ ಮ್ಯಾಚನ್ನು ಈಗ ಪಂಜಾಬ್ ವರ್ಸಸ್ RCB ಕ್ವಾಲಿಫೈಯರ್ 1ಗೆ ಸಿಲೆಕ್ಟ್ ಆಯ್ತು ಅಂತ ಇಟ್ಕೊಳ್ಳಿ, ಸೋತ ತಂಡಕ್ಕೆ ಫೈನಲಿಗೆ ಹೋಗಲಿಕ್ಕೆ ಇನ್ನೊಂದು ಅವಕಾಶ ಇರ್ತದೆ. ಸೊ ಆದ್ದರಿಂದ ನಾಳೆ RCB ವಿನ್ ಆಗಲಿ ಅಂತ ನಾವು ಆಶಿಸೋಣ, RCB ಅಭಿಮಾನಿಗಳು ಆಶಿಸೋಣ. ಆ್ಯಂಡ್ ನಿಮಗೆ ಕ್ವಶನ್ ಏನು ಈ ಸಲ ನನ್ನದು 2 ಕ್ವಶನ್. ಮುಂಬೈ ಇಂಡಿಯನ್ಸ್ ಎಲ್ಲಿ ಎಡವಿತು ಇವತ್ತು? ಫಸ್ಟ್ ಕ್ವಶನ್. ಸೆಕೆಂಡ್ ಕ್ವಶನ್, ನಾಳೆ ಮ್ಯಾಚನ್ನು ಯಾರು ಗೆಲ್ಲಬಹುದು ಅಂತ ಅನ್ನಿಸ್ತಾ ಇದೆ? ನಂಗೆ RCB ವಿನ್ ಆಗಬೇಕು, RCB ವಿನ್ ಆಗ್ತದೆ ಅಂತ ಅನ್ನಿಸ್ತಾ ಉಂಟು. ಪೂರನ್ ಅವರನ್ನು ಬೇಗ ಔಟ್ ಮಾಡ್ತಾರೆ ಅಂತ ಅನ್ನಿಸ್ತಾ ಉಂಟು. ನಾ ಹೇಳಿದಾಗೆ ಆಗಲಿ. ಯಸ್, ನಾಳೆ ಪ್ರಿವ್ಯೂ ಅಲ್ಲಿ ಸಿಗುವ, ಸರಿಯಾಗಿದೆ ಬರುವ. ನಮಸ್ಕಾರ.